ಚೆನ್ನಾಗಿ ಮಾಡ್ತಾರೆ ಬನ್ನಿ ಅಂತ. ನನಗೆ ಎಲ್ಲಿರೋದೋ ಖುಷಿ. ಯಾಕೆ ಅಂತಂದರೆ ಭಾರತ ದೇಶದ ಸಂಸ್ಕೃತಿ ಇದರಲ್ಲಿ ಅಡಗಿದೆ ಅಲ್ವಾ, ಅದಕ್ಕೆ ಖುಷಿಯಿಂದ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ತಿಳಿಸ್ತೇನೆ ಫಸ್ಟಿಗೆ. ಯಾಕೆ ಅಂತಂದರೆ ಅವರು ಮುತ್ತಿನಂಥ 3 ಹೆಣ್ಮಕ್ಳಿಗೆ ರಾಜ್ಯ ರಾಷ್ಟ್ರ ಮೆಚ್ಚುವಂಥ ಹೆಣ್ಣು ಹುಲಿಗಳನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರು ನಮಸ್ಕರಿಸುತ್ತಾ ಹಾಗೂ ಮುಂದೆ ಆಸೀನರಾಗಿರುವ ಎಲ್ಲ ಸಹೋದರ ಸಹೋದರಿಗೂ ನಮಸ್ಕರಿಸುತ್ತಾ ಹಾಗೂ ಮುದ್ದು ಮಕ್ಕಳಿಗೆ ಮುದ್ದಿನಿಂದ ಆಶೀರ್ವದಿಸುತ್ತಾ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳು ನಮ್ಮ ಜಿಲ್ಲೆ ಸಂಪತ್ತು, ನಾಡಿನ ಸಂಪತ್ತು, ದೇಶದ ಸಂಪತ್ತು. ಈ ಸಂಪತ್ತು ಅಭಿವೃದ್ಧಿ ಆಗಬೇಕಾದ್ರೆ ವಿದ್ಯಾಸಂಪತ್ತು ಬೇಕು. ವಿದ್ಯಾಸಂಪತ್ತು ಇದ್ದರೆ ಜ್ಞಾನ ಸಂಪತ್ತು ಉಳಿತದೆ, ಜ್ಞಾನ ಸಂಪತ್ತು ಇದ್ದರೆ ಮಾನವ ಸಂಪತ್ತು ಉಳಿತದೆ, ಮಾನವ ಸಂಪತ್ತು ಇದ್ದರೆ ಜಗತ್ತಿನ ಎಲ್ಲ ಸಂಪತ್ತು ಮಕ್ಕಳಿಂದ ಬೆಳೆದುಕೊಂಡು ಬರಲಿಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ನೀವೆಲ್ಲ ನೋಡ್ರಿ, ಮಕ್ಕಳಿಗೆ ಇಂಥ ಒಳ್ಳೆ ಸಂಸ್ಕೃತಿ ಕೊಡ್ತಾ ಇದ್ದೀರಾ, ಒಂದು ಸಂಸ್ಕಾರ ಕೊಡ್ತಾ ಇದ್ದೀರಾ. ನಾನು ಎಷ್ಟೋ ಕಡೆಗೆ ಹೋಗ್ತೇನೆ, ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಸಿನಿಮಾ ಡ್ಯಾನ್ಸ್ ಬಂತಂತಂದ್ರೆ ನಾನು ನಿಜವಾಗಿ ಹೇಳ್ತೇನೆ, ತಲೆ ಕೆಳಗಡೆ ಮಾಡ್ಕೊಂಡು ಕೂತ್ಬಿಡ್ತೇನೆ ಡ್ಯಾನ್ಸ್ ಮಾಡುವಾಗ. ಆದರೆ ಭರತನಾಟ್ಯ ಅಂದರೆ ಎಲ್ಲಿರೋದು ಖುಷಿ ನೋಡಿ. ಎಂಥ ಸಂಸ್ಕೃತಿ ಇದರಲ್ಲಿ ತನ್ನಷ್ಟಿಗೆ ತಾನೇ ನಮ್ಮ ಕೈಗಳಾಗಲಿ ನಮ್ಮ ಕಾಲುಗಳಾಗಲಿ ಒಂಥರ ಅದು ತನ್ನಷ್ಟಕ್ಕೆ ತಾನೇ ಮೂಮೆಂಟ್ ಮಾಡ್ತಾ ಇರ್ತವೆ ಇಂಥ ಕಾರ್ಯಕ್ರಮಗಳು. ಅದಕ್ಕೆ ದಯವಿಟ್ಟು ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಎಲ್ಲ ಹೆಣ್ಮಕ್ಳು ಅದಾವೆ. ಮಕ್ಕಳು ಇಲ್ಲಿ ನೋಡಿದೆ ಸಣ್ಣ ಸಣ್ಣ ಪಾಪುಗಳು. ಅದಕ್ಕೆ ಭಾಳ ಜನ ಹೇಳ್ತಾರೆ ಹೆಣ್ಮಕ್ಳು ನಮ್ಮ ಮನೇಲಿ ಹೆಣ್ಣೆ ಮಕ್ಕಳು ಹುಟ್ಟಿದವ್ರಿಗೆ ಮೇಡಮ್ ಅಂತ. ದಯವಿಟ್ಟು ಹೆಣ್ಮಕ್ಳು ಅಂತ ಬೇಜಾರು ಪಡಕ್ಕೆ ಹೋಗ್ಬಿಡ್ರಿ. ಹೆಣ್ಣಾಗಲಿ ಗಂಡಾಗಲಿ ಸಮಾನವಾಗಿ ವಿದ್ಯಾಭ್ಯಾಸ ಕೊಡ್ರಿ, ಇಷ್ಟಪಡ್ರಿ. ಯಾಕೆ ಅಂದರೆ ಹೆಣ್ಣು ಹೆಣ್ಣೆಂದು ಹೀಯಾಳಿಸೋದೇಕೆ, ಭೂಮಾತೆ ಹೆಣ್ಣು, ಭಾರತಾಂಬೆ ಹೆಣ್ಣು, ಕನ್ನಡಾಂಬೆ ಹೆಣ್ಣು, ಹರಿಯುವ ನದಿಗಳ ಹೆಣ್ಣು, ದೇವತೆಗಳ ಹೆಣ್ಣು, ನಮಗೂ ನಿಮಗೂ ಹೆತ್ತವಳು ಹೆಣ್ಣಲ್ಲವೇ. ಅದಕ್ಕೆ ಜಗತ್ತಿನಲ್ಲಿ ಹೆಣ್ಣಿಂದಲೇ ರೀತಿ, ನೀತಿ, ಶಾಂತಿ, ಪ್ರೀತಿ, ಸಂಸ್ಕೃತಿ ಇದೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಬ್ರಿಟಿಷ್ ಅಧಿಕಾರಿ ಜೊತೆಗೆ ಚರ್ಚೆ ಮಾಡುವಾಗ ಬ್ರಿಟಿಷ್ ಅಧಿಕಾರಿಗಳು ಕೇಳ್ತಾರೆ, ಸ್ವಾಮಿ ವಿವೇಕಾನಂದರೇ ನಿಮ್ಮ ದೇಶದಲ್ಲಿ ಎಷ್ಟು ಜನ, ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾರೆ ಬ್ರಿಟಿಷ್ ಅಧಿಕಾರಿಗಳು, ನಿಮ್ಮ ದೇಶದ ಮಹಿಳೆಯರು ಯಾಕೆ ಶೇಕ್ ಹ್ಯಾಂಡ್ ಕೈ ಕುಳ್ಕೋತಿಲ್ಲ ಅಂತ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಾಮಿ ನಿಮ್ಮ ದೇಶದಲ್ಲಿ ಎಷ್ಟು ಜನ ರಾಣಿಯರಿದ್ದಾರೆ, ಒಬ್ಬಳೇ ರಾಣಿ ಇದ್ದಾಳೆ. ಹಾಗೆ ಆಕೆಗೆ ಕೈ ಕುಲುಕಬೇಕಾದ್ರೆ ಎಷ್ಟು ಟೈಮ್ ಆಗ್ತದೆ? ಇಲ್ಲ, ದಿನಾಲು ಇಷ್ಟು ಜನ ಕೈ ಕುಲುಕ್ತಾರೆ, ಮತ್ತೆ ಮಿಕ್ಕಿದವರು ಮತ್ತೆ ಸಮಯ ಸಿಕ್ಕಾಗ ಮತ್ತೆ ಮಿಕ್ಕಿದವ್ರ ಸಮಯ. ಹೌದು, ನಿಮ್ಮ ದೇಶದಲ್ಲಿ ಒಬ್ಬ ರಾಣಿಗೆ ಕೈ ಕುಲುಕಬೇಕಾದ್ರೆ ನಿಮ್ಮ ಹತ್ರ ಅಷ್ಟು ಹರಸಾಹಸ ಪಡಬೇಕು, ಅಷ್ಟು ದಿನಗಳು ಪಡಬೇಕಾಗ್ತದೆ. ನಮ್ಮ ದೇಶದ ಪ್ರತಿಯೊಂದು ಹೆಣ್ಣು ಮಕ್ಕಳು ನಿಮ್ಮ ರಾಣಿಗೆ ಸಮಾನರಾಗಿದ್ದಾರೆ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಅದಕ್ಕೆ ಯಾವತ್ತೂ ಹೆಣ್ಣು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಸಾಧಕರ ಸಾಲಿನಲ್ಲಿ ಅವಳು ಒಂದು ತನ್ನ ಛಾಪನ್ನು ಮೂಡಿಸ್ತಾ ಇದ್ದಾಳೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಮಕ್ಕಳಿಗೆ ದಯವಿಟ್ಟು ನೀವು ಸಿನಿಮಾ ಹೀರೋಗಳನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಡ್ರಿ, ಧಾರಾವಾಹಿಗಳ ಹೀರೋಗಳನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಡ್ರಿ. ಮಕ್ಕಳಿಗೆ ಇಂಥ ಸಂಸ್ಕಾರ ಕಲಿಸ್ರಿ, ಸಂಸ್ಕೃತಿ ಕಲಿಸ್ರಿ. ಯಾಕೆಂದರೆ ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ದೇಶ ಸಂಸ್ಕೃತಿ ಸಂಸ್ಕಾರಕ್ಕೆ ಹೆಸರಾಗಿದೆ ಅಂದರೆ ಅದು ಭಾರತ ದೇಶ ಒಂದೇ. ನಮ್ಮ ಭಾರತ ದೇಶದ ಸಂಸ್ಕೃತಿ ಕಲ್ಕೊಂಡು ಹೋಗ್ಲಿಕ್ಕೆ ವಿದೇಶಿಗರು ಬಂದು ಇಲ್ಲಿ ನಮ್ಮ ದೇಶದ ಸಂಸ್ಕೃತಿ ಕಲ್ಕೊಂಡು ಹೋಗಿ ತಮ್ಮ ದೇಶದಲ್ಲಿ ಪ್ರಶಸ್ತಾ ಇದ್ದಾರೆ. ಆದರೆ ನಾವು ನಮ್ಮ ದೇಶದ ಸಂಸ್ಕೃತಿ ಮರಿತಾ ಇದ್ದೇವೆ. ಅದಕ್ಕೆ ಇಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಸಿಗ್ತಾ ಇದೆಯಲ್ಲ, ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ರಿ ಎಲ್ಲರೂ. ಇದರಿಂದ ನಮಗೆ ತುಂಬ ಒಂಥರ ಕೂಲ್, ಮೈಂಡಿಗೆ ಒಂದೇನು ಬೇಕು, ನಮಗೆ ಶಾಂತಿ ಸಮಾಧಾನ ಬೇಕು. ಜಗತ್ತಿನಲ್ಲಿ ನಮ್ಮ ಹತ್ರ ಎಷ್ಟೇ ರೀತಿಯ ಸಂಪತ್ತು, ನಮ್ಮ ಹತ್ರ ಎಷ್ಟೇ ಏನೇ ಇದ್ರೂ ಕೂಡ ಶಾಂತಿ ಸಮಾಧಾನ ಇರಲಿಲ್ಲ ಅಂದರೆ ಅದು ವ್ಯರ್ಥ ಜೀವನ. ಅದಕ್ಕೆ ಇಂಥಲ್ಲಿ ಎಲ್ಲ ನಮಗೆ ಶಾಂತಿ